ಉಗ್ರರ ದಾಳಿಯ ಭೀಕರತೆ ಹೇಗಿತ್ತು ಅನ್ನೋದಕ್ಕೆ ಒಂದು ಸೆಲ್ಫಿ ವಿಡಿಯೋವನ್ನು ನಿಮಗೆ ತೋರಿಸಿದ್ವಿ. ಆ ಸೆಲ್ಫಿ ವಿಡಿಯೋ ಆರಂಭದ ಕ್ಷಣ ಏನಿದೆ ಅದು ಬಹಳ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರೋದು. ಜಿಪ್ಲೈನ್ ಆಪರೇಟರ್ಗೆ ಉಗ್ರರ ದಾಳಿಯ ಸೂಚನೆ ಸಿಕ್ಕಿತ್ತಾ ಅನ್ನುವಂತಹ ಅನುಮಾನಕ್ಕೂ ಕೂಡ ಇದೇ ವಿಚಾರ ಕಾರಣವಾಗ್ತಾ ಇದೆ. ಜಿಪ್ಲೈನ್ ಆಪರೇಟರ್ ಮುಖದಲ್ಲಿ ಆತಂಕವೋ ಆತಂಕ. ಘಟನೆ ನಡೀತಿದ್ದಂತೆ ಆತಂಕದಲ್ಲಿದ್ದಂತಹ ಜಿಪ್ಲೈನ್ನ ಆಪರೇಟರ್ ಗುಂಡಿನ ಸದ್ದು ಕೇಳಿಸ್ತಾ ಇದ್ರೂ ಕೂಡ ಸುಮ್ಮನಿದ್ದ ಆಪರೇಟರ್ ಮತ್ತು ಸೆಲ್ಫಿ ವಿಡಿಯೋದಲ್ಲಿ ಕೇಳಿಸುತ್ತೆ 5-6 ಗುಂಡಿನ ಮೊರತ. ಉಗ್ರರ ಅಟ್ಟಹಾಸ ಮೆರಿತಾ ಇದ್ರೂ ಕೂಡ ಆತಂಕಗೊಳ್ಳದಂತಹ ಆಪರೇಟರ್ ಅಲ್ಲಾಹು ಅಕ್ಬರ್ ಅಂತ 3 ಬಾರಿ ಹೇಳೋ ಮೂಲಕವಾಗಿ ಜಿಪ್ಲೈನ್ನಲ್ಲಿ ವ್ಯಕ್ತಿ ಏನು ಕುಳಿತಿರ್ತಾರೆ ಅವರನ್ನ ಮೂವ್ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಜಿಪ್ಲೈನ್ ಆಪರೇಟರ್ ಮೇಲೆ ಈಗ NIA ಅಧಿಕಾರಿಗಳಿಗೆ 10 ಅನುಮಾನಗಳು ಎಡೆ ಮಾಡಿಕೊಡ್ತಾ ಇದೆ. ಇವರ ಸಹಕಾರ ಉಗ್ರರಿಗಿತ್ತ, ಇದಕ್ಕೂ ಮೊದಲೇ ಈ ವಿಚಾರ ಇವರಿಗೆ ಗೊತ್ತಿತ್ತ. ಜಿಪ್ಲೈನ್ ಆಪರೇಟರ್ನ ಬಂಧನಕ್ಕೆ ಒಳಪಡಿಸುವ ಮೂಲಕವಾಗಿ ಈಗ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಏನು ರೀಸನ್ ಏನು ಅನ್ನೋದನ್ನ ಕೇಳ್ತಿದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಈ ಜಿಪ್ಲೈನಲ್ಲಿ ಹೋಗ್ತಾ ಇರುವಂತಹ ರಿಷಿ ಭಟ್ ಎನ್ನುವಂತಹ ವ್ಯಕ್ತಿ ಇದರ ಸಂಪೂರ್ಣ ವಿಡಿಯೋವನ್ನು ಕೊಡೋ ಮೂಲಕವಾಗಿ ಇದರ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕಾರಣ ಆರಂಭದಲ್ಲಿ ಅವರು ಅಲ್ಲಾಹು ಅಕ್ಬರ್ ಅಂತ ಹೇಳೋದು ಕೇವಲ ನನಗೆ ಮಾತ್ರ. ಈ ಗುಂಡಿನ ಮೊರತ ಅಲ್ಲಿ ಕೇಳೋದಕ್ಕೆ ಆರಂಭ ಆದಂತಹ ಸಂದರ್ಭದಲ್ಲಿ ಆತ ಸುತ್ತಲೂ ನೋಡಿಕೊಂಡು ಇದನ್ನು ಹೇಳ್ತಾನೆ. ಇದು ನಾನು ಮನೆಗೆ ಹೋದ್ಮೇಲೆ ನೋಡಿದಾಗ ವಿಡಿಯೋ ನಿಜವಾಗ್ಲೂ ಗಾಬರಿ ಹುಟ್ಟಿಸ್ತು ಅಂತ ಅವರು ವಿವರಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಎಲ್ರಿಗೂ ಇದೇ ರೀತಿ ಹೇಳಿದಿದ್ರೆ ಆ ಅನುಮಾನಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಬಟ್ ಪರ್ಟಿಕ್ಯುಲರ್ ಇವರ ಒಂದು ಆಪರೇಟ್ ಆಗೋ ಸಂದರ್ಭದಲ್ಲಿ ಮಾತ್ರ ಅದನ್ನು ಹೇಳಿರೋದು ಮತ್ತು ಗುಂಡಿನ ಸದ್ದು ಕೇಳಿಸ್ತಾ ಇದೆ. ಅಟ್ಲೀಸ್ಟ್ ಹಾಗಾದ್ರೂ ಸ್ಟಾಪ್ ಮಾಡಬಹುದಿತ್ತು. ಹೀಗಿದ್ದು ಕೂಡ ಜಿಪ್ ಲೈನ್ನ ಮೂವ್ ಮಾಡ್ತಾರೆ ಅಂತಂದ್ರೆ ಬಹಳಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇದರ ಬಗ್ಗೆ ಏನಾದರೂ ಮಾಹಿತಿಗಳು ಲಭ್ಯವಾಗ್ತಿದೆಯಾ NIA ತನಿಖೆ ಭಾಗವಾಗಿ? ಹೌದು ದಿವ್ಯಾ, ಜಿಪ್ಲೈನ್ ಏನು ನಡೆಸ್ತಾ ಇದ್ದ ಆ ವ್ಯಕ್ತಿಯ ಮೇಲೆ ಈಗ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂಥದ್ದು. ಯಾಕೆಂದರೆ ಪಾರ್ಕ್ನಲ್ಲಿ ಗುಂಡಿನ ಮೊರೆತ ಕೇಳಿಸ್ತಾ ಇದ್ರು ಕೂಡ ಪ್ರವಾಸಿಗರನ್ನ ಆತ ಮುಂದೆ ಬಿಡುವಂಥ ಕೆಲಸವನ್ನು ಕೂಡ ಮಾಡ್ತಾನೆ. ಮತ್ತು ಆ ಒಂದು ಸಂದರ್ಭದಲ್ಲಿ ಆತನ ಮುಖಭಾವನೆಗಳಲ್ಲೂ ಕೂಡ ಸಾಕಷ್ಟು ಆತಂಕ ಮೂಡಿತ್ತು ಮತ್ತು ಸಾಕಷ್ಟು ಅನುಮಾನಾಸ್ಪದವಾಗೂ ಕೂಡ ಕಾಣಿಸ್ತಾ ಇತ್ತು. ಹೀಗಾಗಿ ಈ ಒಂದು ಕೃತ್ಯದಲ್ಲಿ ಈತನ ಪಾತ್ರ ಇದೆಯಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಒಂದಿಷ್ಟು ಏನು ತನಿಖೆಗಳು ಕೂಡ ನಡೀತಾ ಇರುವಂಥದ್ದು. ಈಗ ಈ NIA ಅಧಿಕಾರಿಗಳು ಈ ಒಂದು ವಿಡಿಯೋವನ್ನು ಕೂಡ ವಶಕ್ಕೆ ಪಡ್ಕೊಂಡು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಜಿಪ್ಲೈನ್ ಅನ್ನು ನಡೆಸ್ತಿದ್ದಂತ ಆ ವ್ಯಕ್ತಿಯನ್ನು ಕೂಡ ಈಗ ಬಂಧಿಸಲಾಗಿದ್ದು ಆತನ ವಿಚಾರಣೆಯನ್ನು ಕೂಡ ಈಗ ನಡೆಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. ಆದರೆ ಇನ್ನೂ ಕೂಡ NIA ಅಧಿಕಾರಿಗಳು ಇನ್ನು ಅಧಿಕೃತವಾಗಿ ಎಲ್ಲೂ ಕೂಡ ಈ ಘಟನೆಗೂ ಆತನಿಗೂ ಸಂಬಂಧ ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕೂಡ ಸ್ಪಷ್ಟವಾದಂತ ಮಾಹಿತಿಗಳನ್ನ ಕೊಟ್ಟಿಲ್ಲ. ಆದರೆ ಈಗ ಬಿಡುಗಡೆಯಾಗಿರುವಂತಹ ವಿಡಿಯೋವನ್ನು ನೋಡಿದ್ರೆ ಈ ಕೃತ್ಯದಲ್ಲಿ ಆತನ ಪಾತ್ರ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಆತನ ಮುಖಭಾವನೆಗಳು ಕಾಣಿಸ್ತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ಚರ್ಚೆಗೂ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಸ್ಥಳೀಯರ ಸಹಕಾರ ಇಲ್ಲದೆ ಈ ರೀತಿಯಾದಂಥ ಕೃತ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ವು. ಇದೇ ಸಂದರ್ಭದಲ್ಲಿ ಜಿಪ್ಲೈನ್ನ ವ್ಯಕ್ತಿಯ ಹಾವಭಾವಗಳನ್ನ ನೋಡ್ತಾ ಇದ್ರೆ ಈತನ ಸಹಕಾರವು ಕೂಡ ಇಲ್ಲಿ ಇತ್ತ ಅನ್ನುವಂಥ ನಿಟ್ಟಿನಲ್ಲಿ ಅಥವಾ ಈ ಘಟನೆಯ ನಡೆಯೋದ್ರ ಬಗ್ಗೆ ಮೊದಲೇ ಗೊತ್ತಿತ್ತ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಸದ್ಯಕ್ಕೆ ಅಧಿಕಾರಿಗಳೇನು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳಿಂದಷ್ಟೇ ಅವರು ಅಧಿಕೃತ ಮಾಹಿತಿಯನ್ನು ಕೊಡಬೇಕಾಗಿರುವಂಥದ್ದು ಈ ಘಟನೆಯಲ್ಲಿ ಈತನ ಪಾತ್ರ ಇದೆಯಾ ಇಲ್ವಾ ಅನ್ನುವಂಥದ್ದು. ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.